Hi guys, welcome back to my channel. ಇವತ್ತಿನ ವಿಡಿಯೋ ಏನಂದ್ರೆ ಐಕ್ಯಾ ಹಾಲ್ ಕೆಲವು ಥಿಂಗ್ಸ್ ಐಕ್ಯಾದಿಂದ ಪರ್ಚೇಸ್ ಮಾಡಿದ್ದೆ. ಸೊ ಇದು ಆಕ್ಚುಲಿ 1 ವೀಕ್ ಇಂದ ಈ ಬಾಕ್ಸ್ ಅನ್ನು ಹೀಗೇನೆ ಇಟ್ಟಿದ್ದೀನಿ. ಲಾಸ್ಟ್ ವೀಕ್ ಮಾಡಕ್ ಆಗಿಲ್ಲ ಅಂತ ವಿಡಿಯೋ ಈ ವೀಕ್ ಓಪನ್ ಮಾಡೋಣ ಅಂತ. ಮತ್ತೆ ಇನ್ನೊಂದೇನಂದ್ರೆ ನಾನು ಎಷ್ಟೊಂದು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ, ಬಟ್ ಇದಕ್ಕೆ ಎಲ್ಲಾನು ಸೇರಿಸಿ 1 ರೂಪಾಯಿನೂ ಕೊಟ್ಟಿಲ್ಲ. ಹೆಂಗೆ ಅಂತ ಅದು ನೀವು ವಿಡಿಯೋದಲ್ಲಿ ನೋಡ್ತಾ ಇರಿ, ನಾನು ಹೇಳ್ತೀನಿ, ಗೊತ್ತಾಗತ್ತೆ ನಿಮ್ಗೆ. ಅದಕ್ಕೆ ಫುಲ್ ವಿಡಿಯೋ ವಾಚ್ ಮಾಡಿ. ಮುಂದೆ ಏನಂದ್ರೆ ಈ ಐಕ್ಯದ್ ಬಾಕ್ಸಸ್ ತುಂಬಾ ಸ್ಟರ್ಡಿ ಆಗಿ ಸ್ಟ್ರಾಂಗ್ ಆಗಿ ಇದೆ. ಸೊ ಆರ್ಗನೈಸರ್ ತರಾನು ಯೂಸ್ ಮಾಡ್ಬೋದು. ಪ್ರೀವಿಯಸ್ಲಿ ಇನ್ನೊಂದ್ ಟೈಮ್ ನಾನು ಬೈ ಮಾಡಿ ಇಟ್ಕೊಂಡಾಗ ಆವಾಗನು ಹಾಗೆ ಐಕ್ಯ ಬಾಕ್ಸ್ ಅದನ್ನು ಆರ್ಗನೈಸರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಬಾಕ್ಸ್ ಓಪನ್ ಆಯ್ತು. ಈಗ ಒಂದೊಂದೇ ಐಟಮ್ಸ್ ತಗೊಳ್ಳೋಣ. ಫಸ್ಟ್ ಐಟಮ್ ಏನ್ ಬರುತ್ತೆ ನೋಡಿ, ಈ ತರದ್ದು ಆರ್ಗನೈಸರ್ ಇದೆ. ಕಾಣ್ತಾ ಇದೆಯಾ? ಈ ತರದ್ದು ಆರ್ಗನೈಸರ್. ಇದ್ರಲ್ಲಿ ನನ್ನ ಐಡಿಯಾ ಏನು ಹೇಳೋಣ ಅಂದ್ರೆ, ನನ್ನ ಮಗಳದ್ದು ಡೈಪರ್ಸ್ ಆಗಿರ್ಲಿ, ಕ್ರೀಮ್ ಆಗಿರ್ಲಿ, ಅದು ಇಡಕ್ಕೆ ಚೆನ್ನಾಗಿದೆ. ನಾನು ಓಪನ್ ಆಗಿ ಇಟ್ಕೊಳ್ಳೋದು, ಒಂದು ಡಬ್ಬದಲ್ಲಿ ಇಟ್ಕೊಳ್ಳೋದು. ಆಲ್ಮೋಸ್ಟ್ ಅದು ಇದು ಚಾಕ್ಲೇಟ್ ಡಬ್ಬದಲ್ಲಿ ಇಟ್ಕೊಳ್ತಾ ಇದೆ. ಅದು ಆಲ್ಮೋಸ್ಟ್ ಈಗ ಕ್ರಂಪಲ್ ತರ ಆಗಿದೆ. ಅದಕ್ಕೋಸ್ಕರ ಇದನ್ನ ನೋಡಿ ಯಾವ ತರ ಐಡಿಯಾ ಬಂತು. ಬೇರೆ ಏನಾದ್ರೂ ಇದನ್ನ ಯೂಸೇಜ್ ಇದ್ರೆ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್ ಏನಂದ್ರೆ, ಇದು ಫನಲ್. ಎಣ್ಣೆ ಹಾಕಕ್ಕೆ ಇಲ್ಲ ಏನಾದ್ರೂ ಸ್ಮಾಲ್ ಮೌತ್ ಇರುವಂತದಕ್ಕೆ ಏನಾದ್ರೂ ಲಿಕ್ವಿಡ್ ಹಾಕಕ್ಕೆ ಯೂಸ್ ಆಗತ್ತಂತ ಇದೊಂದು ಆಪ್ಷನ್ ತಕೊಂಡೆ. ಇನ್ನೊಂದೇನಂದ್ರೆ, ಎರಡು ಈ ತರ ಬಾಕ್ಸ್ಗಳು, ಇದನ್ನ ತಕೊಂಡೆ. ಆರ್ಗನೈಸರ್ಸೇ ಇದಕ್ಕೆ, ಅದಕ್ಕೆ ತಕ್ಕಾಗ ಮುಚ್ಚಳ ಏನೂ ಇದೆ. ಇದು ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಅಂದ್ರೆ ಏನಾದ್ರೂ ಒಳಗಿಟ್ಟದು ಕಾಣತ್ತೆ ಅಂತ. ಸೊ ಇಟ್ ವಿಲ್ ಬಿ ಈಸಿ ಟು ಲೈಕ್ ಫೈಂಡ್ ಥಿಂಗ್ಸ್. ಆರ್ಗನೈಸು ಇರುತ್ತೆ ಅಂಡ್ ಇಟ್ ವಿಲ್ ಬಿ ಈಸಿ ಟು ಫೈಂಡ್ ಥಿಂಗ್ಸ್ ಅಂತ ಈ ತರ ಇನ್ನೊಂದೇನಂದ್ರೆ ಅಡ್ವಾಂಟೇಜ್, ಇದು ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡ್ಬೋದು. ನಂದು ಮೇನ್ ಅದೇ, ಸ್ಟ್ಯಾಕೆಬಲ್ ಆರ್ಗನೈಸರ್ಸ್ ಇದ್ದಷ್ಟು ನನಗೆ ಬೆಟರ್. ಅದಕ್ಕೆ ಇದನ್ನ ತಕೊಂಡೆ. ನೆಕ್ಸ್ಟ್ ಏನಿದೆ, ಇದೊಂದು ಚಿಕ್ಕ ಆರ್ಗನೈಸರ್. ಏನಾದ್ರೂ ಯೂಸೇಜ್ ಬರುತ್ತೆ, ಫ್ರಿಡ್ಜ್ ಮೇಲೆ ಇಡುವ ಥಿಂಗ್ಸಿಗೆ ಏನಾದ್ರೂ ಆರ್ಗನೈಸ್ ಮಾಡೋದಾದ್ರೆ ಅದಕ್ಕೆ ಯೂಸೇಜ್ ಬರುತ್ತೆ ಅಂತ ಇದನ್ನ ತಕೊಂಡೆ. ಬೇರೆ ಏನಾದ್ರೂ ಮಾಡೋದಾದ್ರೂ ಅದನ್ನ ನೋಡ್ಕೋತೀನಿ. ನಂತರ ಇದೊಂದು ಚಿಕ್ಕ, ಇದೆಲ್ಲ ಐ ಥಿಂಕ್ 19 ರುಪೀಸ್ಗೆ ಆ್ಯಡ್ ಆಗಿತ್ತು. ಸೊ ಅದು ತಕೊಂಡೆ, ಇರ್ಲಿ ಅಂತ ಸುಮ್ಮನೆ ಏನಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ತಕೊಂಡೆ. ಇದು ಅಷ್ಟೊಂದು ಸ್ಟರ್ಡಿ ಇಲ್ಲ, ಬಟ್ ಇಟ್ಸ್ ಫೈನ್. ಏನಾದ್ರು ಚಿಕ್ಕ ಚಿಕ್ಕ ಥಿಂಗ್ಸಿಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಏನಂದ್ರೆ, ಸೆಟ್ ಆಫ್ ಈ 3 ಬಾಕ್ಸಸ್. ಇದು ಹಾಗೆ ಚಿಕ್ಕ ಚಿಕ್ಕ ಬಾಕ್ಸಸ್ ಆರ್ಗನೈಸರ್, ಸ್ಮಾಲ್. ಅದಕ್ಕೆ ತಕ್ಕಾಗಿ ಲಿಡ್ ಇದೆ. ಅವ್ರ ಆಪಲ್ ನೋಡಿದ್ರೆ ಗೊತ್ತಾಗತ್ತೆ. ಈಗ ಹೀಗೇನೆ ಇರ್ಲಿ, ಓಪನ್ ಮಾಡಕ್ಕೆ ಟೈಮ್ ಆಗತ್ತೆ, ಅಷ್ಟೊಂದು ಟೈಮ್ ಇಲ್ಲ. ನಾನು ಇನ್ನೊಂದೇನಾದ್ರೂ ಇದು ಇಷ್ಟು ಚಿಕ್ಕದು ಇರತ್ತಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ ಎಷ್ಟು ಚಿಕ್ಕದಾಗಿದೆ. ಆಪಲ್ ಸ್ವಲ್ಪ ದೊಡ್ಡ ಕಾಣತ್ತೆ, ಬಟ್ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. ನೆವರ್ದಿಲೆಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸಮ್ ಆರ್ಗನೈಸೇಷನ್. ನೆಕ್ಸ್ಟ್ ಏನಂದ್ರೆ, ಇದಕ್ಕೆ ಏನ್ ಹೇಳ್ತಾರೆ, ಲೈಕ್ ನಿಮ್ದೇನಾದ್ರೂ ಕೈಯಲ್ಲೇ ಕ್ಲೋತ್ಸ್ ಅಂದ್ರೆ ಕಿಚನ್ ಸಿಂಕ್ ಅಲ್ಲಿ ಏನಾದ್ರು ಅರ್ಜೆಂಟಿಗೆ ಕಿಚನ್ ಸಿಂಕ್ ಕ್ಲೋತ್ ಆ ಥರ ಏನಾದರೂ ಅಲ್ಲೇ ಬೇಗ ವಾಶ್ ಮಾಡಿ ಏನಾದರೂ ವಾಷಿಂಗಿಗೆ ಯೂಸ್ ಆಗೋದಾದ್ರೆ ಇದು ಮಾಡ್ಬೋದು. ಮತ್ತು ಇದು ಸ್ಪೇಸ್ ಸೇವರ್ ಕೂಡ. ಎಲ್ಲ ಆದಮೇಲೆ ಹೀಗೆ ಮಾಡಿ ಹಿಂಗೆ ಹ್ಯಾಂಗ್ ಮಾಡಿನೂ ಇಟ್ಕೋಬೋದು. ಸೊ ಆ ಥರ ಅದಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ಇದು ತಗೊಂಡೆ. ನೆಕ್ಸ್ಟ್ ಸೆಟ್ ಆಫ್ 3 ಆರ್ಟಿಫಿಷಿಯಲ್ ಫೇಕ್ ಪ್ಲಾಂಟ್ಸ್ ಇದು. ಸೊ ಇದು ತಗೊಂಡೆ. ಚಿಕ್ಕ 3 ಪಾಟ್ಸ್ ಇದೆ. ಸೊ ಅದು ತಗೊಂಡೆ. ಚಿಕ್ಕ ಪಾಟ್ಸ್ ಇದೆ ನೋಡಿ ಇಲ್ಲಿ, ಚಿಕ್ಕ ಪಾಟ್ಸ್. ಸೊ ಇದನ್ನು ತಗೊಂಡೆ. ನೆಕ್ಸ್ಟ್ ಕಿಚನಿಗೆ ಯೂಸ್ಫುಲ್ ಆಗೋ ಐಟಮ್ಸ್, ಈ ಥರದ್ದು ಕ್ಲಿಪ್ಸ್, ವೇರ್ ಯು ಕ್ಯಾನ್ ಕ್ಲಿಪ್ ದ ಓಪನ್ ಪ್ಯಾಕೆಟ್ಸ್ ಅಲ್ವಾ. ಅದು ಏನಾಗಿದೆ ಅಂದರೆ, ನನ್ನ ಮಗಳು ಮೋಸ್ಟ್ ಆಫ್ ದೆಮ್ ಕಟ್ ಮಾಡಿ, ಅವಳಿಗೆ ಆಟ ಆಡಕ್ಕೆ ಬೇಕಂತ ಕಟ್ ಮಾಡಿ ಓಪನ್ ಮಾಡಿ ಕಟ್ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಮತ್ತೆ ರೀಆರ್ಡರ್ ಮಾಡಬೇಕಾಯ್ತು. ಹೆಂಗೋ ನಮಗೆಲ್ಲ ಫ್ರೀಯಲ್ಲಿ ಸಿಕ್ಕಿದಲ್ಲಿ ಇದರಲ್ಲಿ ಎರಡಲ್ಲಿ ಆರ್ಡರ್ ಮಾಡಿದೆ. ಇದರಲ್ಲಿ 1 ಪ್ಯಾಕೆಟಲ್ಲಿ 26 ಕ್ಲಿಪ್ಸ್ ಬರುತ್ತಂತೆ ನೋಡಿ. ಈ ಥರ ವೇರಿಯಸ್ ಸೈಜ್. ಇದು 8, ಇದು 8, ಇದು 5, ಇದು 5. ಸೊ ಟೋಟಲ್ ಸೇರಿ 26 ಹೌ ಮಚ್? 52. ಈ ಲೊಕೇಶನ್ ನಿಮಗೆ ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸುಮ್ಮನೆ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ. ಇನ್ನೊಂದು ಏನಂದರೆ, ಆಲ್ಮೋಸ್ಟ್ 6 o'clock ಈವ್ನಿಂಗ್ ಆಯಿತು.
ಒಳಗೆ ಅಷ್ಟು ಚೆನ್ನಾಗಿ ಲೈಟಿಂಗ್ ಬರೋಕ್ಕಿಲ್ಲ ಅಂತ. ಮತ್ತು ಈ ಬಾಕ್ಸಿಗೆ ಸ್ವಲ್ಪ ದೊಡ್ಡ ಸ್ಪೇಸ್ ಬೇಕು, ಹಾಗೂ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಲೈಕ್ ಸ್ವಲ್ಪ ಗ್ರೀನರಿ ಎಲ್ಲ ಕಾಣಲಿ ಅಂತ ಇಲ್ಲಿ ಆಪ್ಷನ್ ಮಾಡಿದೆ. ನೆಕ್ಸ್ಟ್ ಇಸ್ ಇದು ಸ್ಪ್ರೇ ಬಾಟಲ್. ಸೊ ಇದು ಮೋಸ್ಟ್ಲಿ ಕಿಚನಲ್ಲಿ ಎಲ್ಲ ಯೂಸ್ ಆಗತ್ತೆ. ಈ ಥರ ಸೊಲ್ಯೂಷನ್ಸ್ ಎಲ್ಲ ಹಾಕಿ ಕಿಚನ್ ಸಿಂಕಿಗೆ ಹಾಕೋ ಲಿಕ್ವಿಡ್ಸ್ ಎಲ್ಲ ಹಾಕುವಂಥದ್ರಲ್ಲಿ, ಇಲ್ಲ ಪ್ಲ್ಯಾಂಟ್ಸಿಗೆ ಸ್ಪ್ರೇ ಮಾಡೋಕ್ಕೆ ಲಿಕ್ವಿಡ್ಸ್ ಎಲ್ಲ ಹಾಕೋದು, ಅದಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಆರ್ಡರ್ ಮಾಡಿದೆ. ಓಕೆ, ನನಗೆ ಇಷ್ಟೆಲ್ಲ ಐಟಮ್ಸ್ ಎಲ್ಲ ಫ್ರೀಯಲ್ಲಿ ಸಿಕ್ಕಿತ್ತು. ಹೆಂಗೆ ಅಂತ ಹೇಳಿಲ್ಲಲ್ಲ ಇನ್ನು ನಾನು. ಓಕೆ, ವೆಯ್ಟ್ ಮಾಡಿ, ಇನ್ನು ವಿಡಿಯೋ ನೋಡಿ. ನೆಕ್ಸ್ಟ್ ಇನ್ನೊಂದು ಆರ್ಗನೈಸರ್. ಇನ್ನು 3 ಐಟಮ್ಸ್ ಇದೆ. ಇದು ಗ್ಲಾಸ್ ಡಿಸ್ಪೆನ್ಸರ್ ಆಯಿತಾ, ಹ್ಯಾಂಡ್ ವಾಶ್ ಬಾಟಲ್ಲು. ಸೊ ಅದಕ್ಕಂತ ಇದು ಆರ್ಡರ್ ಮಾಡಿದೆ. ಸೊ ದ ಲಾಸ್ಟ್ ಸೆಟ್ ಇಸ್ ಇದು 2 ಬೌಲ್ಸ್, ಕಿಚನ್ ಬೌಲ್ಸ್. ಯಾರೋ ಚಿಕ್ಕ ಪುಟ್ಟ ತಿಂಡಿ ತಿನ್ನಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ, ಅದಕ್ಕೆ ಈ ಬೌಲ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಐಟಮ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಹೆಂಗೆ ಈಗ ನನಗೆ ಇಷ್ಟೆಲ್ಲ ಐಟಮ್ಸ್ ಎಲ್ಲ ವಿದೌಟ್ 0 ರೂಪೀಸ್ ಸಿಕ್ತು. ಏನಿಲ್ಲ, ನಮ್ಮ ಆಫೀಸಲ್ಲಿ ಥ್ಯಾಂಕ್ಸ್ ಗಿವಿಂಗಿಗೆ ಆಗಲಿ, ಈ ಥರ ಏನಾದರೂ ಅಪ್ರಿಸಿಯೇಷನ್ ಫ್ರಮ್ ದ ಮ್ಯಾನೇಜರ್ ಆಗಲಿ, ಹಾಗೇನಾದ್ರು ಮಾಡಿದ್ರೆ ಒಂದಿಷ್ಟಂತ ಪಾಯಿಂಟ್ಸ್ ಕೊಡ್ತಾರೆ. ಸೊ ಆ ಪಾಯಿಂಟ್ಸಲ್ಲಿ ನಮಗೆ ಅಮೆಝಾನ್ ವೌಚರ್ಸ್, ಐಕಿಯಾ ವೌಚರ್ಸ್, ನೈಕಾ ವೌಚರ್ಸ್, ಆ ಥರ ಏನು ಬೇಕಿರೋ ಬೇಸ್ಡ್ ಆನ್ ದ ಅಮೌಂಟ್, ಅದಕ್ಕೆ ಪಾಯಿಂಟ್ಸ್ ತಕ್ಕಷ್ಟು ಈಕ್ವಲೆಂಟ್ ಅಮೌಂಟ್ ಎಷ್ಟೋ ಇಟ್ಟಿರ್ತಾರೆ. ಸೊ ಇದಕ್ಕೆಲ್ಲ ಸೇರಿ ನನಗೆ ಐ ಥಿಂಕ್ 1700 ಆರ್ ಸಮಥಿಂಗ್ ಆಗಿದೆ. ಸೊ ಅಕಾರ್ಡಿಂಗ್ಲಿ ಅದಕ್ಕೆ ತಕ್ಕಷ್ಟೇ ನನ್ನ ಪಾಯಿಂಟ್ಸ್ ಇದು ವೌಚರ್ ತಗೊಂಡಿದ್ದೆ. ಸೊ ಹಾಗೆ ಎಲ್ಲನೂ ನನಗೆ ಫ್ರೀಯಲ್ಲಿ ಸಿಕ್ತು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ಆನ್ ದ ಬೆಲ್ ಐಕನ್. ಬಾಯ್.